ಮಂಜುನಾಥ್ ಗೌಡರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಸ್ನೇಹಿತರು, ಸ್ನೇಹಜೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಪಾಂಡವಪುರ ತಾಲೂಕು ನೂತನ ಅಧ್ಯಕ್ಷರಾಗಿ ಅಲ್ಪಹಳ್ಳಿ ಎಟಿ ಮಂಜು ಅವರನ್ನು ವೇದಿಕೆಯ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದಂತಹ ಡಿ ಅಶೋಕ್ ಅವರು ನೇಮಕ ಮಾಡಿ ಸಭೆಯಲ್ಲಿ ಒಮ್ಮತದಿಂದ ಘೋಷಿಸಿದರು. ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿದ ಬಳಿಕ ಜಿಲ್ಲಾಧ್ಯಕ್ಷರಾದ ಅಶೋಕ್ ಅವರು ತಾಲೂಕಿನ ಹೊನಗಾನಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಗಿರುವ ಅಲ್ಪಹಳ್ಳಿ ಎಟಿ ಮಂಜು ಅವರನ್ನು ಪಾಂಡವಪುರ ತಾಲೂಕು ನೂತನ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿ ನೇಮಕ ಪತ್ರ ವಿತರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ರಾಜೇಶ್, ಉಪಾಧ್ಯಕ್ಷ ಶ್ರೀನಿವಾಸ್, ಮಂಡ್ಯ ತಾಲೂಕು ಅಧ್ಯಕ್ಷ ದೇವರಾಜು, ಮಂಡ್ಯ ನಗರ ಅಧ್ಯಕ್ಷ ಯೋಗೇಶ್, ಪಾಂಡವಪುರ ತಾಲೂಕು ಮುಖಂಡರಾದಂಥ ಎಣ್ಣೆವಳ್ಳಿಕೊಪ್ಪಲು ನಿರಂಜನ್, ಗಿರಿಯಾಯರಹಳ್ಳಿ ಕೃಷ್ಣ, ತಿರುಮಲಾಪುರ ಯೋಗೇಶ್, ಕಣಿವೆಕೊಪ್ಪಲು ರವಿ, ವಡ್ರಹಳ್ಳಿ ಸುರೇಶ್, ಅಂತನಹಳ್ಳಿ ಗ್ರಾಮದ ಶಿವಸ್ವಾಮಿ, ಮಂಜು, ಪ್ರಕಾಶ್, ಕೃಷ್ಣ, ಅಭಿ, ಲಕ್ಕಪ್ಪ, ಅರಳುಕುಪ್ಪೆ ಕೀರ್ತಿ, ಮಹೇಶ್, ಬನ್ನಂಗಡಿ ಪ್ರಸನ್ನ, ಬಿಂಡಹಳ್ಳಿ ರಾಮೇಗೌಡ ಸೇರಿದಂತೆ ಅನೇಕ ಮುಖಂಡರಿದ್ದರು. ಮಂಜುನಾಥ್ ಗೌಡರು ತುಂಬ ಸ್ನೇಹಜೀವಿ. ದಯಮಾಡಿ ರಕ್ಷಣಾ ವೇದಿಕೆ ನಿಮ್ಮ ಜವಾಬ್ದಾರಿ ಕೊಟ್ಟಿದ್ದೀವಿ. ಉನ್ನತದಲ್ಲಿ ಸಂಘಟನೆಯನ್ನು ಮಾಡಿ ಒಂದು ನಾಡು ಕಟ್ಟುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ನಿಮಗೆ ನನ್ನ ಗುರುರಾಘವೇಂದ್ರ ಸ್ವಾಮಿಗಳು, ಮೈಕಾರ ಮಾದೇಶ್ವರ ಒಳ್ಳೆಯದು ಮಾಡಲಿ. ನಾಡು, ನೆಲ, ಜಲ, ಭಾಷೆಗಾಗಿ ಒಂದು ನಮ್ಮ ಹೋರಾಟ. ಈಗ ತಾಲೂಕು ಘಟಕ ಒಂದು ಕಾರ್ಯಚಟುವಟಿಕೆ ಹೇಗಿರುತ್ತೆ? ಮಂಜುನಾಥ್ ಗೌಡರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಸ್ನೇಹಿತರು, ಸ್ನೇಹಜೀವಿ, ಒಳ್ಳೆ ಅಭಿಪ್ರಾಯ ಇದೆ. ಅವ್ರ ಸಂಘಟನೆಯನ್ನು ತೂಗಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದ್ದು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ನಾಡು ನುಡಿ ಬಗ್ಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಸರ್? ಯಾವುದಾದ್ರು ಹೋರಾಟ ಮಾಡಬೇಕು ಅಂತ ಅನಿವಾರ್ಯತೆ ಇರುತ್ತೆ? ಇದೆ ಅನಿವಾರ್ಯತೆ ಎಲ್ಲದಕ್ಕೂ ಇದೆ ಸರ್. ಈಗ ಎಲ್ಲ ಇದೆ. ನೆಲ, ಜಲ, ಭಾಷೆಗಿದೆ, ಭ್ರಷ್ಟರ ಬಗ್ಗೆ ಇದೆ, ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಇದೆ. ಹಂಗಾಗಿ ರೈತರದ್ದು ಮಾಮೂಲಿ ಇದ್ದೇ ಇರ್ತದೆ. ನಮ್ಮದು ರೈತರ ಮಕ್ಕಳದ್ದು ಬೆಳಗ್ಗೆ ಇದ್ದರೆ ಹೋರಾಟನೇ ನಮಗೆ. ಈಗ ರಸಗೊಬ್ಬರ ಇಲ್ಲ, ನೋಡಿದ್ರಲ್ವಾ, ಕೇರಳಕ್ಕೆ ಹೋಯ್ತಾ ಇದೆ ರಸಗೊಬ್ಬರ. ಹಂಗಾಗಿ ಅಂಥವ್ರ ವಿರುದ್ಧ ಎಲ್ಲ ಹೋರಾಟ ಮಾಡಬೇಕು, ಧ್ವನಿ ಎತ್ತಬೇಕು ಅಂತೇಳಿ ಇವತ್ತು ಮಂಜುನಾಥ್ ಗೌಡ್ರನ್ನ ಪಾಂಡವಪುರ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಇತ್ತೀಚೆಗೆ ಒಂದಷ್ಟು ಸಂಘಟನೆಗಳು ಕ್ಷೀಣಿಸುತ್ತಿದೆ, ಹೋರಾಟಗಳು ಕಡಿಮೆ ಆಗ್ತಾ ಇದೆ, ಒಂದಷ್ಟು ರಾಜಕೀಯ ಹಸ್ತಕ್ಷೇಪದಿಂದ ಸ್ವರೂಪ ಪಡೆದುಕೊಂಡಿದೆ. ಅದರಿಂದ ಸಂಘಟನೆಗಳಿಗೆ ಸ್ವಲ್ಪ ಹಿಂದೇಟ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ನೀವು ಹೇಳಿದ ನಿಜ. ಹಂಗಾಗಿ ನಾವೀಗ ದೊಡ್ಡವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವರೇನಲ್ಲ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸರ್ ನಾವು ಯಾವುದೇ ರಾಜಕಾರಣಿಗಳು ರಾಜಕೀಯವಾಗಿ ಇನ್ನೊಂದು ಪಕ್ಷವಾಗಿ ನಾವು ಅವ್ರ ಹಿಂದೆ ನಿಂತಿಲ್ಲ. ನಮಗೆ ಬೆಂಗಳೂರಾಗಿರುವವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಒಂದಷ್ಟು ಏನಾರು ಕುಂದುಕೊರತೆಗೆ ಬಂದಾಗ ತಮ್ಮನ್ನ ಸಂಘಟನೆಗಳನ್ನ ಭೇಟಿ ಮಾಡ್ಬೋದಾ? ಮಾಡ್ಬೋದು. 24 ಗಂಟೆ ಅದಕ್ಕೆ ಇರ್ತೀವಿ ನಾವು. 24 ಗಂಟೆ ಇರ್ತೀವಿ. ಮಂಡ್ಯದಲ್ಲಿ ಇಡೀ ರಾತ್ರಿ ಯಾವಾಗ ಬೇಕಾದ್ರೂ ಫೋನ್ ಮಾಡ್ತೀವಿ. ಹಿಂದೆ ಇದ್ದಂಥ ಸಂಘಟನೆಯಲ್ಲಿ 12 ಗಂಟೆ ರಾತ್ರಿಗೆ, 1 ಗಂಟೆ ರಾತ್ರಿಗೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ಪೇಷೆಂಟ್ಗಳನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು, ಕೆಲವೊಂದು ಸ್ವಯಂ ಸೇವಕ ಕೆಲಸಗಳನ್ನು ನಾವು ದಿನನಿತ್ಯ ಚಟುವಟಿಕೆಯಲ್ಲಿ ಮಾಡ್ತಾ ಇದ್ವಿ. ಸರ್, ನೂತನ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಅಥವಾ ವಿಶ್ವಾಸ ಇದೆಯಾ ಹೋರಾಟ ಮಾಡ್ತಾರೆ? ಖಂಡಿತ ವಿಶ್ವಾಸ ಇದೆ, ಮಾಡ್ತಾರೆ. ಅವ್ರ ಮೇಲೆ ನಂಬಿಕೆ ಇದೆ. ಒಳ್ಳೆ ವ್ಯಕ್ತಿ ಇದ್ದಾರೆ, ಸಂಘಟನೆ ತೂಗಿಸ್ತಾರೆ ಈ ಪಾಂಡವಪುರ ತಾಲೂಕಲ್ಲಿ ಅಂತೇಳಿ ನಮಗೆ ಭಾಳ ಆಸೆ ಇದೆ. ಮೊದಲನೇದಾಗಿ ನಾನು ಕರ್ನಾಟಕ ಪ್ರವೀಣ್ ಶೆಟ್ಟಿ ಉಮೇಶ್ ಗೌಡರ ನೇತೃತ್ವದಲ್ಲಿ ಆ ಬಳಗದ ಕನ್ನಡ ರಕ್ಷಣಾ ವೇದಿಕೆ ಬಳಗದ ಅಧ್ಯಕ್ಷರಾಗಿ ಇರುವಂಥ ಮಂಡ್ಯ ಜಿಲ್ಲೆ ಅಧ್ಯಕ್ಷರಂಥ ಅಶೋಕನವರು ನನ್ನನ್ನು ಈ ಪಾಂಡವಪುರ ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅಂಥ ದೊಡ್ಡ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದಾರೆ. ಅದಕ್ಕಾಗಿ ಮೊದಲು ಅವರಿಗೆ ನನ್ನ ಎಲ್ಲ ಸ್ನೇಹಿತರು ಸೇರಿ ಅವ್ರಿಗೂ ಎಲ್ಲರಿಗೂ ನಾನು ಮೊದಲು ಧನ್ಯವಾದಗಳು ತಿಳಿಸ್ತೀನಿ. ಏನು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್ ಮುಂದೆ? ಅಣ್ಣ ಹೇಳ್ದಂಗೆ, ಅಶೋಕಣ್ಣ ಜಿಲ್ಲಾಧ್ಯಕ್ಷ ಹೇಳ್ದಂಗೆ, ನಾಡು, ನೆಲ, ಜಲ, ಗಾಳಿ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ನಾವು ಸಾರ್ವಜನಿಕ ವಿಚಾರದಲ್ಲಿ ಹೆಚ್ಚು ಮುಂದೆ ಭಾಷೆ ಅಂತ ಬಂದಾಗ, ಜಲ ಅಂತ ಬಂದಾಗ, ಇತ್ತೀಚೆಗೆ ನಡೀತಾ ಇರೋಂಥ ಧರ್ಮಸ್ಥಳ ದೇವಸ್ಥಾನ ಬಗ್ಗೆ ಗುರುವಾಗಿ ಮಾತಾಡ್ತಾ ಇರ್ಬೇಕು, ಅದ್ರ ಬಗ್ಗೆ ಇರುತ್ತೆ ಹೋರಾಟ. ಮತ್ತು ರೈತರಿಗೆ ನಾಲೆಗಳು, ವಿಷಚಾರದಿಂದ ನೀರಿನ ಆವರ್ತಗಳಾದಂಥ ವಿಚಾರದಲ್ಲಿ, ಮತ್ತು ಏನು ನಮ್ಮ ಸಮಾಜದಲ್ಲಿ ಆರೋಗ್ಯ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಇಲಾಖೆಗಳ ಡಿಪಾರ್ಟ್ಮೆಂಟ್ಗಳು ಇರ್ಬೋದು, ಅವುಗಳ ವಿರುದ್ಧ ಜನಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ಅವರು ಪರವಾಗಿ ಇರ್ತೀವಿ ಅಂತೇಳಿ ಈ ಒಂದು ರಕ್ಷಣಾ ವೇದಿಕೆ ವತಿಯಿಂದ ನಾನು ಇಚ್ಛೆಯಾಗಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇನ್ನು ಮುಂದೆ ಎಲ್ಲರನ್ನೂ ಸಹ ತಾಲೂಕಿನಲ್ಲಿ ಸಂಘಟನೆಗಳನ್ನ ನಮ್ಮ ಜೊತೆಲಿ ಇಟ್ಕೊಂಡು ಒಂದು ನನ್ನ ಮೇಲೆ ನಂಬಿಕೆ ಏನಿದೆ ಆ ನಂಬಿಕೆನ ಈ ತಾಲೂಕುಗಳಿಗೆ ನಾನು ತೋರಿಸ್ಕೊಡ್ತೀನಿ ಅನ್ನೋ ಒಂದು ಭಾವನೆಯನ್ನು ಇವರೆಲ್ಲರೂ ಮುಂದೆ ನಿಮ್ಮ ಪತ್ರಿಕೆ ಬಳಗದ ಮುಂದೆ ನಾನು